ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮೊಂದಿಗೆ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ರೆಹಮತುಲ್ಲಾ ಅಸಾದಿ ಅವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ ಅಸಾದಿ ಅವರೇ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ತೀರ್ಥಹಳ್ಳಿಯ ಪ್ರಸ್ತುತ ರಾಜಕಾರಣ ಹಾಗೂ ನಿಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರ ಆಗಿ ಮತ್ತು ವಿರೋಧ ಪಕ್ಷದಲ್ಲಿ ಕುಳಿತು ನಿಮ್ಗೆ ಸಾಕಷ್ಟು ಅನುಭವ ಇದೆ. ಹಾಗಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಆಡಳಿತದ ಬಗ್ಗೆ ಹಾಗೂ ಸ್ಥಳೀಯವಾದ ಕ್ಷೇತ್ರ ರಾಜಕಾರಣದ ಬಗ್ಗೆ ತಮ್ಮೊಂದಿಗೆ ಮಾತನಾಡುವ ಉದ್ದೇಶ ಆಗಿದೆ. ಅದನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ, ತಾವು ಪಟ್ಟಣ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾಗಿದ್ದೀರಿ. ಸೊ ಪ್ರಸ್ತುತ ಈಗ ಪಟ್ಟಣ ಪಂಚಾಯಿತಿಯ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದು ನಮಗೆ ನಿಮ್ಮಿಂದ ತಿಳ್ಕೊಳ್ಳೋ ಜೊತೆಗೆ ಜನರಿಗೆ ಒಂದಿಷ್ಟು ಗೊಂದಲಗಳಿದೆ. ಪಟ್ಟಣ ಪಂಚಾಯಿತಿಯ ಆಡಳಿತದಿಂದ ರೆಹಮತುಲ್ಲಾ ಅಸಾದಿ ಅವರು ಕೆಳಗಿಳಿದಿರುವುದು BJPಗೆ ಮುಂದಿನ ಸರಿ ಲಾಭ ಆಗ್ತದೆ ಅನ್ನುವ ಮಾತು ಕೇಳಿಬರ್ತದೆ. ಕೆಲವೊಂದು ಲಾಭ ಆಗ್ತದೆ, ಕಾಂಗ್ರೆಸ್ಗೆ ಲಾಭ ಆಗ್ತದೆ ಅನ್ನೋದು ಕೇಳಿಬರ್ತಾರೆ. ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಬೇಕು. ಮೊದಲನೇದಾಗಿ ವಿಧಾತ ಡಿಜಿಟಲ್ ವ್ಯಾಪ್ತಿಯ ಪ್ರಥಮ ಒಂದು ಕಾರ್ಯಕ್ರಮದ ರೂಪದಲ್ಲಿ ನನಗೆ ಅತಿಥಿಯಾಗಿ ಕರೆದಕ್ಕೆ ನಾನು ವಿಧಾತ ಸಂಸ್ಥೆಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಈಗಾಗಲೇ ನಾವು ಪಟ್ಟಣ ಪಂಚಾಯತಿ ವಿಚಾರ ನೀವು ಪ್ರಸ್ತಾಪ ಮಾಡಿದ್ದೀರ. ಈಗ ನಾನು ಸುಮಾರು 2001ರಿಂದ ಇಲ್ಲಿವರೆಗೂ ಪಟ್ಟಣ ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿರುವಂಥದ್ದು. ಸುಮಾರು 4 ಬಾರಿ ಪ್ರತ್ಯೇಕ ವಾರ್ಡ್ಗಳಲ್ಲಿ ಗೆದ್ದಿರುವಂಥದ್ದು. ಈಗಾಗಲೇ ಸಹ ತಾವು ಹೇಳ್ದಂಗೆ ಯಾರಿಗೆ ಅನುಭವ ಇರ್ತದೆ ಅವರಿಗೆ ಅಧಿಕಾರ ಕೊಡುವಂಥದ್ದು ವ್ಯವಸ್ಥೆ ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರ್ತದೆ. ಈ ಸತಿ 2021ರಲ್ಲಿ ನಾವು 25 ವರ್ಷಗಳ ನಂತರ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ಸಿನ ಅಧಿಕಾರ ಬರುವಂಥ ಸಂದರ್ಭದಲ್ಲಿ 4ನೇ ಬಾರಿ ಗೆದ್ದಂಥ ನನಗೆ ಉಪಾಧ್ಯಕ್ಷರು ಕೊಟ್ಟಿರುವಂಥದ್ದು, ಹಾಗೆ ಅಧ್ಯಕ್ಷ ಗಾದಿಯಾಗಿ ನನಗೆ ಕೆಲಸ ಮಾಡಲಿಕ್ಕೆ ಪಕ್ಷದ ನಾಯಕರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಒಂದು ಸ್ಪಷ್ಟವಾಗಿರ್ತದೆ, ಈಗೇನಂದರೆ ಈಗ MLA ಮತ್ತು MP ಎಲೆಕ್ಷನ್ ಟೈಪೆಲ್ಲ ಇರೋದಿಲ್ಲ. ಒಂದು ಸತಿ ಗೆದ್ದ ತಕ್ಷಣದಲ್ಲಿ ಕಂಟಿನ್ಯೂಷನ್ ಅವನೇ ಮಾಡ್ಕೊಂಡು ಹೋಗ್ತಾರೆ ಅಂತ ಭಾವನೆಗಳಿರಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಆಕಾಂಕ್ಷಿಗಳು ತುಂಬ ಇರ್ತಾರೆ. ಇದರಿಂದ ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪಕ್ಷದ ನಾಯಕರು ವಿಧಾನಸಭಾ ಚುನಾವಣೆಗೆ ಆ ಕಾರ್ಯತಂತ್ರ ರೂಪಿಸುವ ನಿಟ್ಟಿನಲ್ಲಿ ಆಯಾ ಸಮುದಾಯಗಳಿಗೆ ಒಂದು ಪ್ರಮುಖತೆ ಕೊಡೋ ಉದ್ದೇಶದಿಂದ ಅದನ್ನು ಟರ್ಮ್ಗಳನ್ನು ಮಾಡಿಕೊಡ್ತಾರೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಅಂತ. ಆಯ್ತು, ನನಗೂ ಸಹ ಒಂದು ಅವಧಿಗೆ ಅಂತ ನಾನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ತುಂಬ ಕಾಳಜಿ ವಹಿಸಿ ನಾನು ಕೆಲಸ ಮಾಡಿರುವಂಥದ್ದು. ಈಗಾಗಲೇ ಸಹ ಪಟ್ಟಣದ ಗಾದಿ ಬದಲಾಗಿದೆ. ನೀವು ಹೇಳ್ದಂಗೆ ಅದು ಯಾರು ಬರ್ತಾರೆ, ಏನು ಬರ್ತಾರೆ ಅಂತೇಳಿ ಅದು ಜನ ತೀರ್ಮಾನ ಮಾಡುವಂಥದ್ದು. ಯಾಕಂತೇಳಿ ಅದನ್ನು ದೂರಾಲೋಚನೆ ಯೋಚನೆ ಮಾಡುವಂಥ ಜವಾಬ್ದಾರಿ ಪಕ್ಷದ ನಾಯಕರ ಮೇಲೆ ಇತ್ತದು. ಈಗೇನಾಗಿದೆ, ನಮ್ಗೆ ಅಧ್ಯಕ್ಷ ಗಾದಿ ಮುಗಿದು ಈಗಾಗಲೇ ಸಹ ಸುಮಾರು ಒಂದು 6 ತಿಂಗಳಾಗ್ತಾ ಬಂತು. ಈಗ ಹಿಂದಿನ ಕಾನ್ಸೆಪ್ಟಲ್ಲಿ ನನಗೆ ತುಂಬ ಕೆಲವು ನೀವು ಹೇಳ್ದಂಗೆ ಏನಾಗುತ್ತೆ, ಫಸ್ಟ್ ಟೈಮ್ ಕೌನ್ಸಿಲಿಗೆ ಯಾರು ನಿಲ್ತಾನೆ ಅವನಿಗೊಂದು ಅಪೇಕ್ಷೆ ಏನಿರ್ತದೆ, ಫಸ್ಟ್ ನಾವು ಗೆಲ್ಲಬೇಕು, ನಾವು ಕೌನ್ಸಿಲರ್ ಆಗಬೇಕು ಅಂತ ಒಂದು ಆಸೆ ಇರ್ತದೆ. ಫಸ್ಟ್ ನೀವು ನನಗೆ ತುಂಬ ದೊಡ್ಡ ಮಟ್ಟದ ತಿಳುವಳಿಕೆಗಳಾಗಲಿ ಅದ್ರ ಬಗ್ಗೆ ಸಂಬಂಧಪಟ್ಟ ಜ್ಞಾನ ಇರೋದಿಲ್ಲ. ಆದರೆ ಹೆಂಗೆ ಅನುಭವ ಆಗ್ತಾ ಹೋಗ್ತದೆ, ಅನುಭವ ಆಗ್ತಿದ್ದಂಗೆ ಒಂದು ಪಟ್ಟಣಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಕಲ್ಪನೆಗಳಿರ್ತವೆ. ಅದಕ್ಕೆ ನಮ್ಗೆ ಏನಂದರೆ ನಾವು 2001ರಲ್ಲಿ ನಾವು ಗೆದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದ ಕೌನ್ಸಿಲ್ನಲ್ಲಿ ನಾರಾಯಣಸ್ವಾಮಿ ಸೀನಿಯರ್ ಆಗಿದ್ರು. ಪಕ್ಷ ಯಾವುದೇ ಅವರು ನಾರಾಯಣಸ್ವಾಮಿ ಅವರು ಸೀನಿಯರ್ ಆದಂಥ ಸಂದರ್ಭದಲ್ಲಿ ಅವರು ಕೆಲವು ಕಲ್ಪನೆಗಳನ್ನು ಹಾಕೊಳ್ತಾರೆ. ನಮ್ಗೆ ಅವಾಗ ಅಂದಾಜು ಆಗ್ತಿಲ್ಲ. ಫಸ್ಟ್ ಟೈಮ್ ಗೆದ್ದಾಗ ಏನು ಹಿಂಗೆ ಹೇಳ್ತಾರೆ. ಎಕ್ಸಾಂಪಲ್ ನಾವು ಹೇಳ್ಬೇಕಂತ ಹೇಳಿದ್ರೆ, ಒಂದು ಲೈಸೆನ್ಸಿಗೆ ಒಂದು ಫೈಲ್ ಬಂದರು, ಅದನ್ನು ನೋಡ್ತಿದ್ರು ಅವರು. ಯಾಕಂದರೆ ನೀವು ಅವನು ವೆಹಿಕಲ್ ಎಲ್ಲಿ ನಿಲ್ಲಿಸ್ತಾನೆ, ಅವನು ವೆಹಿಕಲ್ ಪಾರ್ಕಿಂಗ್ ಎಲ್ಲಿದ್ದಾಗ ನೀವು ಹೆಂಗೆ ಅದನ್ನು ಅವಕಾಶ ಮಾಡಿಕೊಡ್ತೀರಾ ನೀವು ಅಂಥೇಳಿ ನಮ್ಗೆ ಹೇಳ್ತಾ ಇದ್ರು. ಹೇಳಿ ಉಂಟಿದ್ರೆ ಅವ್ರ ಪ್ಲಾನ್ ಅಂದರೆ ಚೇಂಜ್ ಮಾಡಿ ಮೋಟಿವ್ ಯಾವ್ದು ಪ್ಲಾನ್ ಚೇಂಜ್ ಮಾಡಿಸಿದ ಮೇಲೆ ಅವ್ನು ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ರೆ ಲೈಸೆನ್ಸ್ ಕೊಡ್ತದೆ. ಈಗ ಮತ್ತೆ ತುಂಬ ಮತ್ತೊಂದೇನಂತ ಒಂದ್ಸತಿ ಅಮೆರಿಕಕ್ಕೆ ಹೋಗಿ ಬಂದಾಗ ಕೂಡ ಒಂದು ಮಾತು ಹೇಳಿದ್ರು ಅವರು. ಯಾಕಂದ್ರೆ ನಾನು ಅಮೆರಿಕದಲ್ಲಿ ನೋಡಿದ್ದೀನಿ. ಈಗ ಒಂದೇನಂತ ಅಂತರ್ಜಲ ಈಗ ಕುಸಿತಾ ಇದೆ. ಈಗ ಕೆರೆಗಳ ಊಟ ನೀವು ನೋಡಿರ್ಬೋದು, ಈಗ ಬಳಕೆ ಇನ್ನೂ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ಈಗ ಬಗ್ಗೆ ಏನಾಗುತ್ತೆ, ಇನ್ ಫ್ಯೂಚರು ಬರಾಗೆಲ್ಲ ಬಂದರೆ ಉಂಟು ನಾವು ಬಳಸ್ಕೊಳ್ಳಿಕ್ಕೆ ಪಟ್ಟಣದಲ್ಲಿ ನೀರು ಇರೋದಿಲ್ಲ. ಆವಾಗ ಕೆರೆಗಳನ್ನು ಉಳಿಸ್ಕೊಂಡು ನಾವು ಹೆಂಗೆ ಮಾಡಬೇಕು, ಈಗ ನಾವು ಪಾರ್ಕಿಂಗ್ ವ್ಯವಸ್ಥೆನೂ ಮಾಡಬೇಕು, ಕೆರೆಗೆ ಪಿಲ್ಲರ್ ಹಾಕಿ ಅದರ ಮೇಲೆ ಕೆರೆನ ಹಾಗೆ ಉಳಿಸ್ಕೊಂಡು ಹಂಗೆ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಟೌನಿಗೆ ಕೊಡಬೇಕು ಅನ್ನೋ ಕಾನ್ಸೆಪ್ಟನ್ನು ಹೇಳ್ತಿದ್ರು. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಎಷ್ಟು ಅನುಭವ ಆಗ್ತದೋ ಅಷ್ಟು ಅವರಿಗೆ ಸ್ವಲ್ಪ ಮಾಹಿತಿಗಳಿರ್ತದೆ. ನಾನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾದ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಂಥ ಅವಧಿ ತುಂಬ ಕಮ್ಮಿನೇ ಅಂತ ಹೇಳ್ಬೋದು. ಈಗ ನಾನು 4 ಸತಿ ಗೆದ್ದಿದ್ರು ಕೂಡ ಈಗ ನಮಗೆ ಸಿಕ್ಕಂಥ ಒಂದು 15 ತಿಂಗಳಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. 3-4 ತಿಂಗಳು ಕ್ಯಾಟಗರಿ ಸಮಸ್ಯೆಯಿಂದ ಹಿಂದೆ ಮುಂದಾಯಿತು.
13-14 ತಿಂಗಳು, ಅದು 4-5 ತಿಂಗಳಂತೂ ಪಕ್ಷದ ನಾಯಕರೇ ಒಬ್ಬರು ಇಬ್ಬರು ಗೊಂದಲ ಮಾಡಿ ಕೆಲವರು ಮಾತು ಕೇಳ್ಕೊಂಡು ಸುಮ್ಮನೆ ನಮಗೆ ಅದನ್ನು ಸುಸೂತ್ರವಾಗಿ ಆಡಳಿತ ಮಾಡಲಿಕ್ಕೆ ಕೊಟ್ಟಿಲ್ಲ. ಅದರಲ್ಲಿ 2 ಮಾತಿಲ್ಲ. ಈಗ ಆವಾಗಲೂ ಕೂಡ ನಮ್ಗೆ ಏನಂದರೆ ಆವಾಗ 3-4 ತಿಂಗಳು ನಮಗೆಲ್ಲ ವೇಸ್ಟ್ ಆಗೋಯ್ತು. ನಮಗೆ ಅದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಆಗಿಲ್ಲ. ನನ್ನ ದೊಡ್ಡ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ಈಗಾಗಲೇ ನೀವು ನೋಡಿರ್ಬೋದು, ಈಗ ಬನ್ನಿ ಮಂಟಪ ನವೀಕರಣಕ್ಕೆ ಸಂಬಂಧಪಟ್ಟಾಗ ಪದೇ ಪ್ರೆಸ್ ಮೀಟ್ ಕಟ್ಟಿ ಹೇಳ್ತಾ ಇದ್ದಾರೆ. 94 ವರ್ಷ ನಂತರ ನವೀಕರಣ ಆಗಿರುವಂಥದ್ದು. ಅದಾದಮೇಲೆ ಒಂದು ಸೆಲ್ಫಿ ಪಾಯಿಂಟ್ ಇದೆ. ಈಗ ಒಂದು ಊರಿಗೆ ಬಂದ ತಕ್ಷಣ ಒಂದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬಂದಂದರೆ ಒಂದೆಲ್ಲರೂ ತೀರ್ಥಹಳ್ಳಿ ಅಭಿಮಾನ ಇಟ್ಕೊಂಡು ಫೋಟೋ ತೆಗಿಲಿಕ್ಕೆ ಒಂದು ಸ್ವಲ್ಪ ಸೆಲ್ಫಿ ಪಾಯಿಂಟ್ ಕಲ್ಲಿನ ಕತ್ತೆಯಲ್ಲಿ ಮಾಡಿರುವಂಥದ್ದು. ಹಾಗೆ ನೀವು ವಾಲಿಬಾಲ್ ಕೋರ್ಟನ್ನು ನಾವು ಫೆಡಿಲೇಟಾಗಿ ಮಾಡಿರುವಂಥದ್ದು, ಯುವಕರಿಗೆ ಸ್ವಲ್ಪ ಸ್ಪೋರ್ಟ್ಸಿಗೆ ನಾವು ಅನುಕೂಲ ಮಾಡಲಿಕ್ಕೆ ಅಂತೇಳಿ ಇಷ್ಟು ಸಾಕು. ಮತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ, ಗೌರವಾನ್ವಿತ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಇಡೀ ನಮ್ಮ ರಾಜ್ಯದಲ್ಲಿ ಬಿ ಖಾತಾ ನಾವು ಉಂಟಲ್ಲ, ಏನು ಸಂಬಂಧಪಟ್ಟಂಥ ಖಾಸಗಿ ಏನು ಮಾಲೀಕರು ಇರಿದ್ರು ಅವರಿಗೆ ತುಂಬ ದೊಡ್ಡ ಸಮಸ್ಯೆ ಇತ್ತು. ಖಾತೆಗೆ ಸಂಬಂಧಪಟ್ಟಂಗೆ ಅವರು ಅಲ್ಲಿನ